ನಮಸ್ತೆ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಡಿಯರ್ ಲೈಫ್ ಹಮಾರಿ ಲೈಫ್ ಫ್ರೆಂಡ್ಸ್, ನಾನು ವಿಜಯ್ ಕುಮಾರ್, ಡಿಯರ್ ಲೈಫ್ ಎಂಪರ್ ಪ್ರೈವೇಟ್ ಲಿಮಿಟೆಡ್. ಒಮೆಗಾ 3 ಫ್ಯಾಟಿ ಆಸಿಡ್ ಬಗ್ಗೆ ನೀವು ಯಾವತ್ತಾದ್ರೂ ಕೇಳಿದ್ದೀರಾ? ತುಂಬಾ ಮಂದಿಗೆ ಒಮೆಗಾ 3 ಅಂದ್ರೆ ಏನಂತ ಗೊತ್ತೇ ಇಲ್ಲ, ಅಂಡ್ ತುಂಬಾ ಮಂದಿ ಈ ನೇಮ್ ಅನ್ನ ಕೇಳಿರ್ಲಿಕ್ಕೂ ಇಲ್ಲ. ಫ್ರೆಂಡ್ಸ್, ಒಮೆಗಾ 3 ಫ್ಯಾಟಿ ಆಸಿಡ್ ನಮ್ಮ ದೇಹಕ್ಕೆ ತುಂಬಾ ಅಗತ್ಯವಿರುವಂತಹ ಒಂದು ನ್ಯೂಟ್ರಿಯೆಂಟ್ ಆಗಿದೆ. ಹೇಗೆ ನಮ್ಮ ದೇಹಕ್ಕೆ ಬೇರೆ ಬೇರೆ ರೀತಿಯಂತಹ ವಿಟಮಿನ್ಸ್ ಅನ್ನ, ಮಿನರಲ್ಸ್ ಅನ್ನ ನಾವು ತಗೊಳ್ತೇವೆ, ಹಾಗೇನೆ ಒಮೆಗಾ 3 ಫ್ಯಾಟಿ ಆಸಿಡ್ ಕೂಡ ನಮ್ಮ ದೇಹಕ್ಕೆ ತುಂಬಾ ಅಗತ್ಯವಿರುವಂತಹ ಒಂದು ನ್ಯೂಟ್ರಿಯೆಂಟ್ ಆಗಿದೆ. ಹಾಗಾದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್ ನಮ್ಮ ದೇಹಕ್ಕೆ ಯಾಕೆ ಬೇಕು, ಇದರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳಿಕ್ಕಿಂತ ಮೊದಲು ಫೇಮಸ್ ಇಂಡಿಯನ್ ಕ್ರಿಕೆಟರ್ ಆಗಿರುವಂತಹ ಸೂರ್ಯಕುಮಾರ್ ಯಾದವ್ ಅವರು ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಬನ್ನಿ ಅದನ್ನ ನೋಡ್ಕೊಂಡ್ ಬರೋಣ. स्पेशल थाली सिर्फ आपके लिए। एक मिनट, समथिंग इज मिसिंग. क्या सर? ओमेगा 3. Most of the Indian food doesn't have omega 3 that we need for a healthy lifestyle, and that's when we become easy target and face lot of issues like skin problem and fatigue, heart, liver, brain and muscle issues. भूलना जाना हर रोज हेल्दी. अब हेल्दियर बनेगा इंडिया with healthy. ಕೇಳಿದ್ರಲ್ಲ, ಸೂರ್ಯಕುಮಾರ್ ಅವರು ಹೇಳಿದ ಹಾಗೆ ಒಮೆಗಾ 3 ನಮ್ಮ ಫುಡ್ ಅಲ್ಲಿ ಎವ್ರಿ ಡೇ ನಾವು ತಗೊಳ್ಬೇಕಾಗತ್ತೆ. ಯಾಕೆ ಫ್ರೆಂಡ್ಸ್? ಫ್ಯಾಟಿ ಆಸಿಡ್ಗಳು ನಮ್ಮ ದೇಹಕ್ಕೆ ತುಂಬಾ ಪ್ರಕಾರದಲ್ಲಿ ಸಿಗುತ್ತೆ. ಫ್ಯಾಟಿ ಆಸಿಡ್ಗಳ ಪ್ರೈಮರಿ ವರ್ಕ್ ಏನಪ್ಪಾ ಅಂತ ಹೇಳಿದ್ರೆ, ಇದು ಸೆಲ್ಸ್ ಅನ್ನ ತಯಾರು ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೆಲ್ ಮೆಂಬ್ರೇನ್ ಮತ್ತು ಸೆಲ್ ಸ್ಟ್ರಕ್ಚರ್ ಅನ್ನ ರೆಡಿ ಮಾಡ್ಲಿಕ್ಕೆ ಫ್ಯಾಟಿ ಆಸಿಡ್ಗಳು ತುಂಬಾ ಅಗತ್ಯವಿದೆ. ಸೆಲ್ ಮೆಂಬ್ರೇನ್ ಅಂತ ಹೇಳಿದ್ರೆ ಸೆಲ್ಸ್ ಗಳ ಮೇಲಿರುವಂತಹ ಪೊರೆ ಏನಿದೆ, ಆ ಪೊರೆಯನ್ನ ತಯಾರು ಮಾಡ್ಲಿಕ್ಕೆ, ಹಾಗೇನೆ ಸೆಲ್ ಅದು ಸ್ಟ್ರಕ್ಚರ್ ಡೆವಲಪ್ ಮಾಡ್ಲಿಕ್ಕೂ ಕೂಡ ಫ್ಯಾಟಿ ಆಸಿಡ್ಗಳು ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಈ ಒಮೆಗಾ 3 ಫ್ಯಾಟಿ ಆಸಿಡ್ ಏನಿದೆ, ಇದು ನಮ್ಮ ಜೀವಕೋಶಗಳ ಬೆಳವಣಿಗೆಗೆ ತುಂಬಾ ಸಹಾಯಕಾರಿ. ಅದರದ್ದು ಸ್ಟ್ರಕ್ಚರಿಗೆ, ಅದನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಎಲ್ಲದಕ್ಕೂ ಕೂಡ ಒಮೆಗಾ 3 ಫ್ಯಾಟಿ ಆಸಿಡ್ ತುಂಬಾ ಇಂಪಾರ್ಟೆಂಟ್ ಇದೆ. ಒಮೆಗಾ 3 ಫ್ಯಾಟಿ ಆಸಿಡ್ ಏನಿದೆ, ಇದನ್ನ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ ಅಂತ ಕರೀತಾರೆ. ನಮ್ಮ ದೇಹ ಅದನ್ನ ತಯಾರು ಮಾಡುವುದಿಲ್ಲ, ಸೊ ದಟ್ ಇದನ್ನ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ ಅಂತ ಕರಿತೇವೆ. ಕೆಲವೊಂದು ಫ್ಯಾಟಿ ಆಸಿಡ್ಗಳನ್ನ ನಮ್ಮ ದೇಹ ತಯಾರು ಮಾಡ್ಕೊಳ್ತದೆ, ಆದ್ರೆ ಕೆಲವೊಂದು ಫ್ಯಾಟಿ ಆಸಿಡ್ಗಳನ್ನ ನಾವು ಹೊರಗಡೆಯಿಂದ ಫುಡ್ ನ ಮುಖಾಂತರ ತಗೊಳ್ಬೇಕಾಗುತ್ತೆ. ಸೊ ಅಂತ ಫ್ಯಾಟಿ ಆಸಿಡ್ಗಳನ್ನ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ ಅಂತ ಕರೀತಾರೆ. ಒಮೆಗಾ 3 ಫ್ಯಾಟಿ ಆಸಿಡ್ ಏನಿದೆ, ಅದೊಂದು ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ ಆಗಿದ್ದು, ಇದನ್ನ ನಾವು ಫುಡ್ ಮುಖಾಂತರನೇ ಕನ್ಸ್ಯೂಮ್ ಮಾಡಬೇಕು. ಹಾಗಾದ್ರೆ ಯಾವ ಫುಡ್ ಮುಖಾಂತರ ತಗೊಳ್ಬೇಕು ಫ್ರೆಂಡ್ಸ್? ಒಮೆಗಾ 3 ಅಲ್ಲಿ 3 ರೀತಿ ಇದೆ. ಒಂದು EPA, ಮತ್ತೊಂದು DHA, ಮತ್ತೊಂದು ALA. ಇದರಲ್ಲಿ ಈ EPA ಮತ್ತು DHA ಏನಿದೆ, ಇದು ಫಿಶ್ ಅಲ್ಲಿ ಸಿಗುತ್ತೆ. ಫಿಶ್ ಅಂದ್ರೆ ಸ್ಪೆಷಲಿ ಈ ಆಳ ಸಮುದ್ರದಲ್ಲಿ ಸಿಗುವಂತಹ ಟುನಾ ಆಗಿರ್ಬೋದು, ಸಾಲ್ಮೋನ್ ಆಗಿರ್ಬೋದು, ಇಂಥ ಫಿಶ್ ಗಳಲ್ಲಿ ಈ EPA ಮತ್ತು DHA ತುಂಬಾ ಜಾಸ್ತಿ ಸಿಗುತ್ತೆ. ಆದ್ರೆ ALA ಏನಿದೆ, ಅದು ವೆಸ್ಟ್ ಸೋರ್ಸ್ ಅಲ್ಲಿ ಸಿಗುವಂತದ್ದು. ಲೈಕ್ ವಾಲ್ನಟ್ಸ್ ಆಗಿರ್ಬೋದು, ಫ್ಲಾಕ್ಸಿಡ್ ಆಗಿರ್ಬೋದು, ಮಸ್ಟರ್ಡ್ ಆಯಿಲ್ ಆಗಿರ್ಬೋದು, ರಾಜ್ಮಾ, ಈ ಕಪ್ಪು ಕಡಲೆ, ಇದೆಲ್ಲದರಲ್ಲಿ ಕೂಡ ಈ ALA ಸಿಗುತ್ತೆ. ಆದ್ರೆ ಸೈಂಟಿಫಿಕಲ್ ರಿಸರ್ಚ್ ನ ಪ್ರಕಾರ ALA ಗಿಂತ ಈ EPA ಮತ್ತು DHA ಅತ್ಯಂತ ಜಾಸ್ತಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ನಮ್ಮ ಬಾಡಿಯಲ್ಲಿ. ಸೊ ಈ EPA ಮತ್ತು DHA ಅನ್ನ ಯಾರು ತಗೊಳ್ತಾರೆ ಅಂದ್ರೆ, ಸ್ಪೆಷಲಿ ಯಾರು ಜಾಸ್ತಿ ಫಿಶ್ ಎಲ್ಲ ತಿಂತಾರೆ, ಅವರಿಗೆ ಒಮೆಗಾ 3 ಅತ್ಯಂತ ಜಾಸ್ತಿ ಅವ್ರ ಬಾಡಿಯಲ್ಲಿ ಸಿಗೋದ್ರಿಂದ ಅವರು ತುಂಬಾ ಹೆಲ್ದಿಯಾಗಿ, ತುಂಬಾ ಚೆನ್ನಾಗಿ ಅವ್ರು ಇರ್ತಾರೆ ಅಂತ ನಾವು ಹೇಳ್ಬೋದು. ಆದ್ರೆ ಈಗ ಎಲ್ರು ಕೂಡ ಡೈಲಿ ಫಿಶ್ ತಿನ್ಲಿಕ್ಕೆ ಆಗುದಿಲ್ಲ, ಅಂಡ್ ಎಲ್ರು ಫಿಶ್ ತಿನ್ಲಿಕ್ಕೆ ಆಗುದಿಲ್ಲ. ಅಂಡ್ ನಾವು ತಿನ್ನುವ ಎಲ್ಲಾ ಫಿಶ್ ಅಲ್ಲೂ ಕೂಡ ಒಮೆಗಾ 3 ಅಂದ್ರೆ ಈ EPA ಆಗಿರ್ಬೋದು, DHA ಆಗಿರ್ಬೋದು ಸಿಗುತ್ತೆ ಅಂತ ಹೇಳಿಕ್ಕೆ ಆಗೋದು ಇಲ್ಲ. ದಾಟ್ಸ್ ವೈ ನಮ್ಮ ಡಿಯರ್ ಲೈಫ್ ಈ ಒಮೆಗಾ 3 ಫ್ಯಾಟಿ ಆಸಿಡ್ ಅದ್ದು ಒಂದು ಸಪ್ಲಿಮೆಂಟ್ ಅನ್ನ ಲಾಂಚ್ ಮಾಡಿದೆ. ಸೊ ದಿಸ್ ಈಸ್ ಅವರ್ ಒಮೆಗಾ 3 ಫ್ಯಾಟಿ ಆಸಿಡ್ ಸಪ್ಲಿಮೆಂಟ್. ಫ್ರೆಂಡ್ಸ್, ಈ ಒಮೆಗಾ 3 ಫ್ಯಾಟಿ ಆಸಿಡ್ ಸಪ್ಲಿಮೆಂಟ್ ಯಾವುದನ್ನ ನಮ್ಮ ಡಿಯರ್ ಲೈಫ್ ಲಾಂಚ್ ಮಾಡಿದೆ, ಇದು ಒಂದು ಸಾಫ್ಟ್ ಜೆಲ್ ಫಾರ್ಮುಲಾದಲ್ಲಿ ಇರುವಂತದ್ದು. ಸೊ ಇದರದ್ದು ಬೆನಿಫಿಟ್ಸ್ ಏನು? ಇವಾಗ ಇದನ್ನ ತಗೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಲಾಭಗಳಿದೆ ಫ್ರೆಂಡ್ಸ್? ಒಮೆಗಾ 3 ಫ್ಯಾಟಿ ಆಸಿಡ್ ಅನ್ನ ಎವ್ರಿ ಡೇ ಯೂಸ್ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಲಾಭಗಳಿದೆ. ಮೊದಲನೇದಾಗಿ ಹೇಳ್ಬೇಕಾದ್ರೆ ಇದೇನ್ ಮಾಡ್ತದೆ, LDL ಏನಿದೆ, ನಮ್ಮ ದೇಹದಲ್ಲಿರುವಂತ ಕೆಟ್ಟ ಕೊಬ್ಬನ್ನ ಕಮ್ಮಿ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಹಾಗೇನೆ ಒಳ್ಳೆಯ ಕೊಬ್ಬನ್ನ HDL ಅನ್ನ ಜಾಸ್ತಿ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಇವನ್ ಇದು LDL ಅನ್ನ HDL ಗೆ ಅಂದ್ರೆ ಕೆಟ್ಟ ಕೊಬ್ಬನ್ನ ಒಳ್ಳೆಯ ಕೊಬ್ಬಿಗೆ ಪರಿವರ್ತನೆ ಮಾಡ್ಲಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಅಂಡ್ ಒಮೆಗಾ 3 ನಮ್ಮ ಹಾರ್ಟ್ ಹೆಲ್ತ್ಗೆ ತುಂಬಾ ಒಳ್ಳೇದು. ಯಾಕಂತ ಹೇಳಿದ್ರೆ ನಮ್ಮ ರಕ್ತನಾಳದಲ್ಲಿ ಕೆಟ್ಟ ಕೊಬ್ಬಾಗಿರ್ಬೋದು, ಬೇರೆ ತ್ಯಾಜ್ಯ ವಸ್ತುಗಳಾಗಿರ್ಬೋದು ಕುತ್ಕೊಂಡು ಈ ಏನ್ ಪ್ಲೇಕ್ ಏನಲ್ಲಿ ರೆಡಿ ಆಗುತ್ತೆ, ಅದರಿಂದ ರಕ್ತ ಸಂಚಾರ ಸರಿಯಾಗಿ ಆಗುವುದಿಲ್ಲ. ಸೊ ಅದರಿಂದ ಹಾರ್ಟ್ ಅಟ್ಯಾಕ್ ನಂತ ಸಮಸ್ಯೆಗಳು ಬರೋ ಚಾನ್ಸಸ್ ಕೂಡ ಇದೆ. ಒಮೆಗಾ 3 ತಗೊಳ್ಳೋದ್ರಿಂದ ಆ ಪ್ಲೇಕ್ ಅನ್ನ ರಿಮೂವ್ ಮಾಡ್ಲಿಕ್ಕೂ ಕೂಡ ಅದು ಹೆಲ್ಪ್ ಮಾಡುತ್ತೆ. ಸೊ ನಿಮ್ಮ ಹಾರ್ಟ್ ಹೆಲ್ತ್ಗೆ ತುಂಬಾ ಒಳ್ಳೇದು.
ಅಂಡ್ ಹಾಗೇನೆ ಇದು ನಮ್ಮ ಐ ಮತ್ತು ಬ್ರೈನಿಗೆ ತುಂಬಾ ಒಳ್ಳೆಯದು. ನಮ್ಮ ಕಣ್ಣು ಮತ್ತು ಮೆದುಳು ಏನಿದೆ ಅದು ಯಾವ ಸೆಲ್ಗಳಿಂದ ತಯಾರಾಗಿದೆ ಆ ಸೆಲ್ಗಳಲ್ಲಿ ಅತ್ಯಂತ ಜಾಸ್ತಿ ಒಮೆಗಾ 3 ಇದೆ. ಅಂದ್ರೆ ನಮ್ಮ ಐ ಮತ್ತು ಬ್ರೈನ್ ಅದ್ದು ಸೆಲ್ಗಳು ಒಮೆಗಾ 3 ಇಂದ ತಯಾರಾಗಿದೆ. ಸೊ ಈ ಏಜ್ ಆಗ್ತಾ ಹೋದಾಗೇನೆ ಸರಿಯಾಗಿ ಕಣ್ ಕಾಣದೇ ಇರುವುದಾಗಿರ್ಬೋದು, ಅಥವಾ ನೆನಪು ಶಕ್ತಿ ಕಮ್ಮಿ ಆಗುವುದು, ಅಥವಾ ಪಾರ್ಕಿನ್ಸನ್ ಅಂತ ಕಾಯಿಲೆಗಳಾಗಿರ್ಬೋದು, ಅಲ್ಝೈಮರ್ ಅಂತ ಕಾಯಿಲೆಗಳಾಗಿರ್ಬೋದು, ಡಿಪ್ರೆಷನ್, ಟೆನ್ಷನ್ಗಳು ಇದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ಒಮೆಗಾ 3 ತಗೊಳ್ಳೋದ್ರಿಂದ ಅದೇನ್ ಮಾಡ್ತದೆ, ಅವರ ಐ ಮತ್ತು ಬ್ರೈನ್ ಅದು ಸೆಲ್ಸ್ ಅನ್ನ ಆಕ್ಟಿವ್ ಮಾಡಿ ಅದು ಅವರ ಈ ಸಮಸ್ಯೆಗಳನ್ನ ಕಮ್ಮಿ ಮಾಡ್ಲಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಅಂಡ್ ಹಾಗೇನೆ ಒಮೆಗಾ 3 ಪ್ರೆಗ್ನೆನ್ಸಿಯಲ್ಲಿ ಕೂಡ ಯೂಸ್ ಮಾಡ್ತಾರೆ. ಸ್ಪೆಷಲಿ ಹೇಳಬೇಕಾದ್ರೆ 6.5-7 ತಿಂಗಳ ನಂತರ ಪ್ರೆಗ್ನೆಂಟ್ ಲೇಡಿಗೆ ಒಮೆಗಾ 3 ಕೊಡ್ತಾರೆ. ಯಾಕಂತ ಹೇಳಿದ್ರೆ ಆ ಟೈಮಲ್ಲಿ ಮಗುವಿನ ಬ್ರೈನ್ ಮತ್ತು ನರ್ವ್ ಸಿಸ್ಟಮ್ ಏನಿದೆ ಅದರದ್ದು ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ಆ ಟೈಮಲ್ಲಿ ಒಮೆಗಾ 3 ಸಿಕ್ಕಾಗ ಅದು ಮಗುವಿನ ಬ್ರೈನ್ ಮತ್ತು ನರ್ವ್ ಸಿಸ್ಟಮ್ ಅನ್ನ ಒಳ್ಳೆ ರೀತಿಯಲ್ಲಿ ಸ್ಟ್ರಾಂಗ್ಲಿ ಡೆವಲಪ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಪ್ರೆಗ್ನೆಂಟ್ ಲೇಡೀಸ್ಗಳು ಕೂಡ ಒಮೆಗಾ 3 ಅನ್ನ ಯೂಸ್ ಮಾಡ್ತಾರೆ. ಅಂಡ್ ಹಾಗೇನೆ ಇದು ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೇದು. ನಮ್ಮ ಸ್ಕಿನ್ ಅದು ಇನ್ಫ್ಲಮೇಷನ್ ಕಮ್ಮಿ ಮಾಡ್ಲಿಕ್ಕೆ, ಸನ್ ಬರ್ನ್ ಇಂದ ನಮ್ಮ ಸ್ಕಿನ್ ಅನ್ನ ಕಾಪಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೇನೆ ಮೂಳೆಗಳಿಗೂ ಕೂಡ ಇದು ತುಂಬಾ ಪ್ರಯೋಜನಕಾರಿಯಾಗಿದೆ. ಸೊ ಒಮೆಗಾ 3 ಇಂದ ತುಂಬಾ ಬೆನಿಫಿಟ್ಸ್ ಗಳು ಇರುವುದರಿಂದ ಇವತ್ತು ತುಂಬಾ ಮಂದಿ ಒಮೆಗಾ 3 ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಒಮೆಗಾ 3 ಅನ್ನ ಎವ್ರಿ ಡೇ ನಿಮ್ಮ ಫುಡ್ ಅಲ್ಲಿ ಆಡ್ ಮಾಡಿ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಬಹುದು. ಹೇಗಪ್ಪ ಯೂಸ್ ಮಾಡೋದು? ಎವ್ರಿ ಡೇ ದಿನಕ್ಕೆ 1 ಅಥವಾ 2 ನೀವು ಒಮೆಗಾ 3 ಸಾಫ್ಟ್ ಜೆಲ್ ಅನ್ನ, ಡಿಯರ್ ಲೈಫ್ ಅದು ಒಮೆಗಾ 3 ಸಾಫ್ಟ್ ಜೆಲ್ ಅನ್ನ ನೀವು ಯೂಸ್ ಮಾಡಬಹುದು. ಅಂಡ್ ನಿಮಗೆ ನಿಮ್ಮ ದೇಹಕ್ಕೆ ಒಮೆಗಾ 3 ಫ್ಯಾಟಿ ಆಸಿಡ್ ನ ಏನ್ ಕೊರತೆ ಆಗುತ್ತೆ ಅದನ್ನ ಈ ಸಪ್ಲಿಮೆಂಟ್ ಅಲ್ಲಿ ಬ್ಯಾಲೆನ್ಸ್ ಮಾಡುತ್ತೆ. ಹಾಗಾದ್ರೆ ವೇಟ್ ಮಾಡಬೇಡಿ, ಇವತ್ತೇ ನಿಮ್ಮ ಹತ್ತಿರದ ಡಿಯರ್ ಲೈಫ್ ಡಿಸ್ಟ್ರಿಬ್ಯೂಟರ್ ಆಗಿರ್ಬೋದು, ಡಿಯರ್ ಲೈಫ್ ಅದು ಫ್ರಾಂಚೈಸಿ ಡಿಯರ್ ಲೈಫ್ ಅದು ಬ್ರಾಂಚ್ ಆಫೀಸ್ ಅನ್ನ ವಿಸಿಟ್ ಮಾಡಿ ಅಲ್ಲಿಂದ ಪರ್ಚೇಸ್ ಮಾಡಿ ಒಮೆಗಾ 3 ಅನ್ನ ಅಂಡ್ ಯೂಸ್ ಮಾಡಿ. ಅಂಡ್ ಇದರ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ ಬೇಕಾ www.dearlife.co.in ನಮ್ಮ ವೆಬ್ಸೈಟ್ ಲಾಗಿನ್ ಆಗ್ಬೋದು, ಅಥವಾ ಡಿಸ್ಕ್ರಿಪ್ಷನ್ ಒಂದು ನಂಬರ್ ಇದೆ, ನನಗೂ ಕೂಡ ಕಾಲ್ ಮಾಡ್ಬೋದು. ಸೊ ಐ ಹೋಪ್ ಇವತ್ತಿನ ವಿಡಿಯೋ ಲೈಕ್ ಆಯ್ತು ಅಂತ ಅನ್ಕೊಳ್ತೇನೆ. ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೂ ಮರಿಬೇಡಿ. ಸಿಗುವ ಮತ್ತೊಂದು ಅದ್ಭುತ ವಿಡಿಯೋದ ಜೊತೆಯಲ್ಲಿ. ಅಲ್ಲಿ ತನಕ ಟಾಟಾ, ಗುಡ್ ಬೈ, ಥ್ಯಾಂಕ್ ಯು ವೆರಿ ಮಚ್. ಡಿಯರ್ ಲೈಫ್ ಮಾರ್ ಲೈಫ್.